ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಕಾಲ್ತುಳಿತ ಪ್ರಕರಣ ಸಂಬಂಧ ಐಪಿಎಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಈ ಅಮಾನತು ಆದೇಶವನ್ನ ಪ್ರಶ್ನಿಸಿ ಐಪಿಎಸ್ ವಿಕಾಸ್ ಅವರು ಸಿಎಟಿ ಮೊರೆ ಹೋಗಿದ್ರು. ಅಲ್ಲಿ ಅಮಾನತನ್ನ ರದ್ದು ಮಾಡಲಾಗಿತ್ತು, ಆದೇಶವನ್ನ ನೀಡಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ಸಲ್ಲಿಸಿತ್ತು, ಅರ್ಜಿಯನ್ನು ಸಲ್ಲಿಸಿತ್ತು. ಅರ್ಜಿ ವಿಚಾರಣೆ ನಿನ್ನೆಯಿಂದಲೂ ಕೂಡ ನಡೀತಾ ಇತ್ತು. ವಾದ ಪ್ರತಿವಾದ ತೀವ್ರವಾಗಿ ನಡೀತಾ ಇತ್ತು. ಅಂದರೆ ಸಿಎಟಿಯಲ್ಲಿ ಅಮಾನತು ಆದೇಶವನ್ನ ಏನು ವಜಾ ಮಾಡಲಾಗಿತ್ತು, ರದ್ದು ಮಾಡಲಾಗಿತ್ತು, ಅದನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ವಾದ ಪ್ರತಿವಾದದ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹೈಕೋರ್ಟ್ನ ಪೀಠ ಮಾಡಿದೆ. ಅಮಾನತು ಮಾಡಲೇಬೇಕಿತ್ತ ಅಂತೇಳಿ ಹೈಕೋರ್ಟ್ ಕೇಳಿದೆ. ಅಂದರೆ ವರ್ಗಾವಣೆ ಮಾಡಬಹುದಾಗಿತ್ತಲ್ವಾ, ಅಮಾನತು ಯಾಕೆ ಅಂತೆಲ್ಲ ಪ್ರಶ್ನೆಯನ್ನ ಮಾಡಿತ್ತು. ಇನ್ನು ಸಿಎಟಿ ಆದೇಶಕ್ಕೆ ತಡೆಯನ್ನ ನೀಡೋದಕ್ಕೆ ಎಜಿ ಶಶಿಕಿರಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ಅಮಾನತು ಮಾನ್ಯ ಮಾಡಬೇಕು ಅಂತ ಹೇಳಿ ಪೀಠದ ಮುಂದೆ, ಹೈಕೋರ್ಟ್ನ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು. ಸದ್ಯಕ್ಕೆ ವಾದ ಪ್ರತಿವಾದ ನಿನ್ನೆ ಇವತ್ತು ಆಲಿಸಿದಂತ ನ್ಯಾಯಪೀಠ ವಿಚಾರಣೆಯನ್ನ ಜುಲೈ 9ಕ್ಕೆ ಮುಂದೂಡಿಕೆ ಮಾಡಿದೆ. ಜೊತೆಗೆ ಅಧಿಕಾರಿಗಳ ಮೇಲೆ ಬಲವಂತವಾಗಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳಬಾರದು ಅಂತಾನೂ ಕೂಡ ಪೀಠ ಸ್ಪಷ್ಟವಾಗಿ ಹೇಳಿದೆ. ಅಧಿಕಾರಿಗಳನ್ನ ಬಿಟ್ಟು ಆರ್ಸಿಬಿ ಪರ ಹಾಗಾದ್ರೆ ಸರ್ಕಾರ ನಿಂತುಕೊಳ್ತಾ, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿರೋದು. ತನ್ನದೇ ಇಲಾಖೆ ವಿರುದ್ಧ ರಾಜ್ಯ ಸರ್ಕಾರ ವಾದವನ್ನ ಮಾಡ್ತಾ ಇದೆಯಾ? ಹಾಗಾದ್ರೆ ಈಗ ಮೇಲ್ಮನವಿಗೆ ಯಾವ ಗ್ರೌಂಡ್ಸ್ ಮೇಲೆ ಹೋಗುತ್ತೆ ಅನ್ನುವಂಥ ಒಂದಿಷ್ಟು ಕುತೂಹಲ ಇದ್ದೇ ಇತ್ತು. ಅಂದ್ರೆ ಅಧಿಕಾರಿಗಳ ಮೇಲೆ ಇಷ್ಟು ಜಿದ್ ಯಾಕೆ? ಸೊ ಈ ಥರದೆಲ್ಲ ಪ್ರಶ್ನೆಗಳು ಉದ್ಭವವಾಗಿತ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಐಪಿಎಸ್ ಅಧಿಕಾರಿಗಳ ಅಮಾನತು ಪ್ರಶ್ನಿಸಿ, ಅದರಲ್ಲೂ ಪ್ರಮುಖವಾಗಿ ವಿಕಾಸ್ ಅವರು ಸಿಎಟಿ ಮೊರೆ ಹೋಗಿದ್ರು. ಸೊ ಅಲ್ಲಿನ ಒಂದು ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ ಮೊರೆ ಹೋಗಿತ್ತು. ವಾದ ಪ್ರತಿವಾದ ಹೆಂಗಾಯ್ತು? ಈಗ ಪೀಠ ಏನೆಲ್ಲ ಪ್ರಶ್ನೆಯನ್ನ ಮಾಡಿದೆ ಸರ್ಕಾರಕ್ಕೆ? ಶ್ರೀಮಿತಾ, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ 3 ಜನ ಐಪಿಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು. ಆ 3 ಜನರಲ್ಲಿ ಕೇವಲ ವಿಕಾಸ್ ಮಾತ್ರ ಸಿಎಟಿಯ ಮೊರೆ ಹೋಗಿದ್ರು. ಸಿಎಟಿ ಕೂಡ ಅಷ್ಟೇ ಕಳೆದ 3-4 ದಿನಗಳಿಂದ ಒಂದು ಆದೇಶವನ್ನ ಕೊಡ್ತು. ಏನು ಸರ್ಕಾರ ಮಾಡಿದಂತ ಅಮಾನತನ್ನ ಅವರು ಒಂಥರ ರಿಜೆಕ್ಟ್ ಮಾಡ್ತಾರೆ. ಈ ಬೆನ್ನಲ್ಲೇ ಮತ್ತೊಂದು ಕಡೆ ಸರ್ಕಾರ ಕೂಡ ಅಷ್ಟೇ ಹೈಕೋರ್ಟ್ನ ಮೊರೆ ಹೋಗುತ್ತೆ. ಸಿಎಟಿಯ ಆದೇಶವನ್ನ ರದ್ದು ಮಾಡುವಂತೆ ಮತ್ತು ಅದಕ್ಕೆ ಸ್ಟೇ ಕೊಡುವಂತೆ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ನಿನ್ನೆ ಕೂಡ ಅಷ್ಟೇ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ವಾದ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ತುರ್ತಾಗಿ ಒಂದು ಅರ್ಜಿ ವಿಚಾರಣೆಯನ್ನು ಮಾಡುವಂತೆ ಕೂಡ ಈಗಾಗಲೇ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ 11 ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಹೇಳಿತ್ತು. ಅದರಂತೆ ಇವತ್ತು 11 ಗಂಟೆಗೆ ಅರ್ಜಿ ವಿಚಾರಣೆ ಆಗುತ್ತೆ. ವಿಚಾರಣೆ ಆರಂಭದಲ್ಲೇ ಶಶಿಕಿರಣ್ ಶೆಟ್ಟಿ ಇವರಿಗೆ ಸಿಎಟಿ ಆದೇಶ ಬಂದಂತ ಬೆನ್ನಲ್ಲೇ ಸಮವಸ್ತ್ರದಲ್ಲಿ ಇವರು ಕಚೇರಿಗೆ ಹೋಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇದಕ್ಕೆ ಸ್ಟೇ ಕೊಡ್ಬೇಕು ನೀವು, ಯಾಕಂದ್ರೆ ಸರ್ಕಾರದ ಆದೇಶವನ್ನ ಗೌರವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ವಾದವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೀಠ ಕೂಡ ಅಷ್ಟೇ ಹೇಳುತ್ತೆ, ಯಾಕಂದ್ರೆ ಅಮಾನತು ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿಯಾಗಿತ್ತು, ಅಟ್ಲೀಸ್ಟ್ ವರ್ಗಾವಣೆನಾದ್ರೂ ಕೂಡ ಮಾಡಬಹುದಾಗಿತ್ತಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಸರ್ಕಾರದ ಪರ ವಕೀಲರು ಕೇಳ್ತಾರೆ. ಈ ವೇಳೆಯಲ್ಲಿ ವಿಕಾಸ್ ಪರ ವಕೀಲರಾದಂತಹ ಧ್ಯಾನ್ ಚೆನ್ನಪ್ಪ ಅವರು ಕೂಡ ಅಷ್ಟೇ ಒಂದು ವಾದವನ್ನ ಮಾಡ್ತಾರೆ. ಈಗಾಗಲೇ ಸರ್ಕಾರ ಮಾಡಿರುವಂತಹದ್ದು ತಪ್ಪು, ಜೊತೆಗೆ ಈಗಾಗಲೇ ಸಿಎಟಿ ಕೂಡ ಅಷ್ಟೇ ಸರ್ಕಾರದ ಆದೇಶವನ್ನ ಅವರು ವಜಾ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಅವರು ತಮ್ಮ ಸಮವಸ್ತ್ರವನ್ನ ಧರಿಸಿರುವಂತಹದ್ದು ಅನ್ನೋದನ್ನು ಕೂಡ ಅಷ್ಟು ವಾದ ಮಾಡ್ತಾರೆ. ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತಹ ಬಳಿಕ ಜುಲೈ 9ನೇ ತಾರೀಕು ಮತ್ತೆ ಅರ್ಜಿ ವಿಚಾರಣೆಯನ್ನ ಮಾಡೋಣ ಅಂತ ಹೇಳಿ ಈ ಒಂದು ವೇಳೆಯಲ್ಲಿ ಯಾವುದೇ ಬಲವಂತದ ಕ್ರಮವನ್ನು ಕೂಡ ಕೈಗೊಳ್ಳಬಾರದು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಈಗಲ್ಲ ಹೈಕೋರ್ಟ್ ಸರ್ಕಾರಕ್ಕೆ ಕೊಟ್ಟಿರುವಂತಹದ್ದು. ಶರ್ಮಿತಾ.